ಹೋಳಿ ಹಬ್ಬದ ಸಂಭ್ರಮದಲ್ಲಿ ಹಲಗೆ ಸ್ಪರ್ಧೆ. ಪುರುಷರಿಗೆ ಸರಿಸಮಾನಾಗಿ ಮಹಿಳೆಯರ ಹೆಜ್ಜೆ. ಜೂನಿಯರ್ ರವಿ ಮಾಮನ ಮೋಡಿಗೆ ಜನರಂತೂ ಫುಲ್ಲು ಫಿದಾ. ಎಲ್ಲಿದು? ಪುರುಷರಿಗೆ ಸರಿಸಮಾನಾಗಿ ಮಹಿಳೆಯರು ಹೆಜ್ಜೆ ಹಾಕಿದ್ದೆಲ್ಲಿ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ. ರಂಗುರಂಗಿನ ವೇಷಭೂಷಣ, ಕೈಯಲ್ಲಿ ಹಲಗೆ, ತಾಳ ಹಿಡಿದು ಹೆಜ್ಜೆ ಹಾಕ್ತಿರೋ ಯುವಕರ ದಂಡು. ಹಲಗೆ ಬಾರಿಸುವಲ್ಲಿಯೂ ಕಾಂಪಿಟೇಷನ್. ನಿಮ್ಮ ತಂಡವೋ ಇಲ್ಲ ನಮ್ಮ ತಂಡ ಗೆಲ್ಲುತ್ತೋ ಎಂದು ಜಿದ್ದಿಗೆ ಬಿದ್ದಿರುವ ಯುವಕರು. ಹಲಗೆ ಸ್ಪರ್ಧೆ ನೋಡಲು ಜಮಾಯಿಸಿರೋ ಸಹಸ್ರಾರು ಜನರು. ಕಿವಿಗೆ ಇಂಪು, ಕಣ್ಣಿಗೆ ತಂಪಾದ ಈ ಕಲರ್ಫುಲ್ ದೃಶ್ಯಗಳು ಕಾಣ್ತಿರೋದು ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ. ಬಾಗಲಕೋಟೆಯ ಹೊಳೆ ಆಂಜನೇಯ ದೇವಸ್ಥಾನದ ಬಳಿ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಒಟ್ಟು 15 ದಿನ ನಡೆಯೋ ಹೋಳಿ ಹಬ್ಬದಲ್ಲಿ ಹಲಗೆ ಮೇಳದ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಮಾಧವ ಸೇವಾ ಕೇಂದ್ರದಿಂದ ಈ ಹಲಗೆ ಮೇಳ ಆಯೋಜನೆಯಾಗಿದ್ದು, ಬಾಗಲಕೋಟೆ ನಗರ ಹಾಗೂ ಗುಳೇದಗುಡ್ಡ ಪಟ್ಟಣದಿಂದ ಹಲಗೆ ಮೇಳದ ತಂಡಗಳು ಭಾಗಿಯಾಗಿದ್ವು. ಹೋಳಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗಲಿಕ್ಕೆ ಮಾಧವ ಸೇವಾ ಕೇಂದ್ರ ನಮ್ದೊಂದು ಬಹಳ ದೊಡ್ಡ ಪ್ರಯತ್ನ ಕಳೆದ 6 ವರ್ಷಗಳಿಂದ ಮಾಡ್ತಾರೆ. ಸಣ್ಣ ಪುಟ್ಟ ಗಲಾಟೆಗಳ ಮುಖಾಂತರ ಹಳಿಗೆ ನಶಿಸಿ ಹೋಗುವಂಥ ಸಂದರ್ಭದೊಳಗೆ ಇದು ನಶಿಸಿ ಹೋಗಬಾರ್ದು, ಈ ಪರಂಪರೆ ಸಂಸ್ಕೃತಿ ಈ ಬಾಗಲಕೋಟೆಯಲ್ಲಿ ಮತ್ತೊಮ್ಮೆ ವಿಜೃಂಭಿಸಬೇಕು ಅಂತೇಳಿ ನಮ್ಮ ಮಾಧವ ಸೇವಾ ಕೇಂದ್ರ ವಿಶೇಷವಾಗಿ ಪ್ರಯತ್ನ ಮಾಡ್ತಾರೆ. ಹಲಗೆ ಮೇಳದ ಮಧ್ಯದಲ್ಲಿ ಜೂನಿಯರ್ ರವಿಚಂದ್ರನ್ ಅವರ ಕಲಾ ಪ್ರದರ್ಶನ ಗಮನ ಸೆಳೆಯಿತು. ಪುರುಷರಿಗಿಂತ ನಾವೇನು ಕಮ್ಮಿ ಇಲ್ಲ ಎಂದು ಮಹಿಳೆಯರು ಸಹ ಹಲಗೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರು. 18 ತಂಡಗಳು ಈಗಾಗಲೇ ಭಾಗವಹಿಸಿದ್ದಾರೆ. ಅದರಲ್ಲಿ ಮಹಿಳಾ ತಂಡವು ಸೇರಿಕೊಂಡಿದೆ. ಇದಕ್ಕೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಹಲಗೆ ಮೇಳದ ಸ್ಪರ್ಧೆಗೆ ಸಾಕಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ಐತಿಹಾಸಿಕ ಹೋಳಿ ಬಣ್ಣದ ಕುಳಿಗೂ ಮುನ್ನ ಹಲಗೆ ಮೇಳಗಳು ಬಾಗಲಕೋಟೆ ಗಲ್ಲಿ ಗಲ್ಲಿಗಳಲ್ಲೂ ಪ್ರತಿಧ್ವನಿಸುತ್ತಿದ್ದು ಎಲ್ಲರನ್ನೂ ಸೆಳೆಯುತ್ತಿದ್ವು.